ನಾನು ನಿಂದಿರ್ತೀನಿ ಅದ್ರ ಶಕ್ತಿ ಇದೆ. ಆದರೆ ನೀವು ಕ್ಲಿಪ್ಪಿಂಗ್ ದಯವಿಟ್ಟು ನೀವು ತೋರಿಸ್ಲಾಕತ್ತೀರಿ ಟಿ ವಿ ನೈನ್ದವರು. ನಾ ಏನು ಅವತ್ತು ಬಸವ ಜಯಂತಿ ದಿವಸ ಹೇಳಿ ಆ ಕ್ಲಿಪ್ಪಿಂಗ್ ಹಾಕಿ ನಾ ಹಾಕಿದ ಸವಾಲೇನು, ಇವತ್ತು ಅವು ಕೊಟ್ಟಂಥ ಪ್ರತಿ ಸವಾಲೇನು, ಇದನ್ನು ಚರ್ಚೆ ಮಾಡಿರಿ. 2 ದಿವಸ ಹೋಗಲಿ, ಶುಕ್ರವಾರ ನಾ ಹೇಳ್ತೇನೆ. ಈಗೇನು ಕ್ಲಿಯರ್ ಮಾಡಲ್ಲ ನೀವು? ಶುಕ್ರವಾರ ನಾ ಹೇಳ್ತೀನಿ ಕ್ಲಿಯರ್. ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಆಗಿರ್ಬೇಕು. ಗೆಜೆಟ್ನಾಗ ನೋಟಿಫಿಕೇಶನ್ ರಾಜೀನಾಮೆ ಕೊಟ್ಟ ನಂತರ ಸ್ವೀಕಾರ ಮಾಡಿ ಮೂರ್ಖತನ ಅದು ಇದು ಅಲ್ಲ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ, ಕಂಡೀಷನ್ ಹಾಕ್ತಾರೆ ಅಂತ. ಯಾರು ಬರೀ 2 ಲೈನ್ ಬರಿಬೇಕಂತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು. ತಲೆಯಿದ್ದ ಮಾಧ್ಯಮದವರು, ತಲೆಯಿದ್ದ ಜನ ಇದನ್ನು ತಿಳ್ಕೋದಿಲ್ಲ. ಅಂದರೆ ಇದು ಡ್ರಾಮಾ, ಫುಲ್ ಡ್ರಾಮಾ. ಓಕೆ ಸರ್, ಬಿಡಿ. ನಾನು ನಿಂದಿರ್ತೀನಿ ಅದ್ರ ಶಕ್ತಿ ಇದೆ. ಆದರೆ ನೀವು ಕ್ಲಿಪ್ಪಿಂಗ್ ದಯವಿಟ್ಟು ನೀವು ತೋರಿಸ್ಲಾಕತ್ತೀರಿ ಟಿ ವಿ ನೈನ್ದವರು. ನಾ ಏನು ಅವತ್ತು ಬಸವ ಜಯಂತಿ ದಿವಸ ಹೇಳಿ ಆ ಕ್ಲಿಪ್ಪಿಂಗ್ ಹಾಕಿ ನಾ ಹಾಕಿದ ಸವಾಲೇನು, ಇವತ್ತು ಅವು ಕೊಟ್ಟಂಥ ಪ್ರತಿ ಸವಾಲೇನು, ಇದನ್ನು ಚರ್ಚೆ ಮಾಡಿರಿ. 2 ದಿವಸ ಹೋಗಲಿ, ಶುಕ್ರವಾರ ನಾ ಹೇಳ್ತೇನೆ. ಈಗೇನು ಕ್ಲಿಯರ್ ಮಾಡಲ್ಲ ನೀವು? ಶುಕ್ರವಾರ ನಾ ಹೇಳ್ತೀನಿ ಕ್ಲಿಯರ್. ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಆಗಿರ್ಬೇಕು. ಗೆಜೆಟ್ನಾಗ ನೋಟಿಫಿಕೇಶನ್ ರಾಜೀನಾಮೆ ಕೊಟ್ಟ ನಂತರ ಸ್ವೀಕಾರ ಮಾಡಿ ಮೂರ್ಖತನ ಅದು ಇದು ಅಲ್ಲ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ, ಕಂಡೀಷನ್ ಹಾಕ್ತಾರೆ ಅಂತ. ಯಾರು ಬರೀ 2 ಲೈನ್ ಬರಿಬೇಕಂತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು. ತಲೆಯಿದ್ದ ಮಾಧ್ಯಮದವರು, ತಲೆಯಿದ್ದ ಜನ ಇದನ್ನು ತಿಳ್ಕೋದಿಲ್ಲ. ಅಂದರೆ ಇದು ಡ್ರಾಮಾ, ಫುಲ್ ಡ್ರಾಮಾ. ಓಕೆ ಸರ್, ಬಿಡಿ.